ಕಳಪೆ ಗುಣಮಟ್ಟದ ಮಾಂಸವಾಗಿದ್ರೂ ಕೂಡ ಅದನ್ನ ಗ್ರಾಹಕರಿಗೆ ಮಾರುವುದು ಅಪರಾಧ. ಇನ್ ಕೇಸ್ ಆರೋಪ ಬರ್ತಾ ಇರೋ ರೀತಿಯಲ್ಲಿ ನಾಯಿ ಮಾಂಸ ಆಗಿದ್ರೆ ಅದನ್ನ ತಿನ್ನಲಿಕ್ಕೆ ಇಚ್ಛೆ ಇರದವರಿಗೆ ಅದನ್ನ ಅವ್ರಿಗೆ ಗೊತ್ತಾಗ್ದಲೇ ತಲುಪಿಸಿದ್ರು ಕೂಡ ಅಪರಾಧ. ನಾನು ಡಾಕ್ಟರ್ ಅಂಜನಪ್ಪ ಪ್ರಶ್ನೆ ಕೇಳಿದ್ದೆ ಬ್ರೇಕ್ಗಿಂತ ಮುಂಚೆ. ಸರ್, ಈಗ ಕಳಪೆ ಗುಣಮಟ್ಟದ್ದು ಒಂದಾಯ್ತು, ಇನ್ನೊಂದು ಒಂದು ರೀತಿಯ ಮಾಂಸ ಪದ್ಧತಿಗೆ ಹೊಟ್ಟೆ ಅಡ್ಜಸ್ಟ್ ಆಗಿರುತ್ತೆ. ಈಗ ಅವ್ರಿಗೆ ಗೊತ್ತೋ ಗೊತ್ತಿಲ್ದೆಲ್ಲೂ ಮತ್ಯಾವುದೋ ಒಂದು ಆಹಾರ ಪದಾರ್ಥ ಹೋದಾಗ ಅದೇನು ಪರಿಣಾಮ ಬೀರೋದಿಲ್ವಾ? ಒಂದು ಅದಕ್ಕಿಂತ ದೊಡ್ಡ ಪ್ರಶ್ನೆ, ಇನ್ ಕೇಸ್ ಏನಾದರೂ ಇದು ನಾಯಿ ಮಾಂಸ ಅಂತ ಆಗೋಗ್ಬಿಟ್ರೆ ತಿಂದವ್ರ ಗತಿ ಏನು ಸರ್? ಮಾನಸಿಕವಾಗಿ ಅವರಿಗೆ ಆಗುವ ಆಘಾತ. ಬಹುಶಃ ನೆಕ್ಸ್ಟು ನಾಳೆ ಯಾರೇ ನಾನ್ ವೆಜಿಟೇರಿಯನ್ಸು ಹೋಟೆಲ್ಗೆ ಹೋಗಿ ನಾನ್ ವೆಜ್ ಆರ್ಡರ್ ಮಾಡಕ್ಕೆ 100 ಸತಿ ಯೋಚನೆ ಮಾಡ್ತಾರಾ ಅಂತ ಹೇಳಿ. ನಾನು ಬರೀ ಡಾಕ್ಟರ್ ಅಲ್ಲ, ನಾನು ಸಾಮಾನ್ಯ ನಾಗರಿಕ. ಒಂದ್ ದಿನೇಶ್ ಗುಂಡೂರ್ ಅವ್ರು ಮಟನ್ ತಿಂತಾರಲ್ಲ, ನಂಗೆ ಗೊತ್ತಿಲ್ಲ. ನಾನಂತೂ ಮಟನ್ ತಿನ್ನ ಗೌಡ. ಮಧ್ಯಾಹ್ನ ಒಂದು ಮೀಟಿಂಗ್ ನನ್ ವೈಫ್ ಮನೆಯಿಂದ ಫೋನ್ ಮಾಡ್ತಾರೆ, ದಯವಿಟ್ಟು ಊಟ ಅಲ್ಲಿ ನೀವು ಊಟ ತರಿಸ್ತೀರಾ, ನಮಗ್ ಗೊತ್ತು, ಊಟ ತಿನ್ನಕ್ ಹೋಗ್ಬೇಡಿ, ಟಿವಿ ಒಳಗೆ ನೋಡಿ ನನ್ಗೆ ವಾಂತಿ ಬರ್ತಾ ಇದೆ, ನಾಯಿ ಮಾಂಸ ಎಲ್ಲ ಮಿಕ್ಸ್ ಮಾಡ್ತಿದೆ, ಮನೆಗೆ ಬನ್ನಿ ಮುದ್ದೆ ಬಸ್ಸಾರು ಮಾಡಿದೀನಿ ಅಂದ್ರು. ಇಮ್ಯಾಜಿನ್ ಸೈಕಾಲಜಿ ಹೆಂಗಿರುತ್ತೆ. ನನ್ನ ವೈಫ್ಗೆ ಭಯ. ನಿಜವಲ್ಲಮ್ಮ, ನಾನು ಹಿಂದೆ ಯಾವ್ದೋ ಒಂದು ಇಂಟರ್ನ್ಯಾಷನಲ್ ಮೀಟಿಂಗ್ ನೊಳಗೆ ನನಗ್ ಗೊತ್ತಿರಲಿಲ್ಲ, ಬೀಫ್ ಅಂತ ಅರ್ಧ ತಿನ್ನೋಗಿ ಯಾರೋ ಹೇಳಿದ್ರು ಅದ್ ಬೀಫ್ ಕಣೋ ಅಂತ, ಹೋಗಿ ವಾಂತಿ ಮಾಡಿದೆ. ನ್ಯಾಚುರಲ್ ಯಾವುದೇ ಒಬ್ಬ ಜನ ಇದ್ರೊಳಗೆ ಕೊರಿಯೋಳು ತಿನ್ಬೋದು, ಅವ್ರಿಗೆ ಡೆಲಿಷಿಯಸ್ ಇರ್ಬೋದು, ಆದ್ರೆ ನಮ್ಮ ಕೋಳಿ ಕುರಿ ಮೇಕೆ ತಿನ್ನೋರ್ಗೆ ಇದ್ರ ಬಗ್ಗೆ ಹೇಳಿದ್ರೆ ವಾರ್ತರಿಕೆ ಬರುತ್ತಮ್ಮ, ಅದಂತೂ ಸತ್ಯ. ಅದರಿಂದ ದಯವಿಟ್ಟು ಜನರ ಮನಸ್ಥಿತಿಯ ಮೇಲೆ. ಬಟ್ ನೀವ್ ಇನ್ನೊಂದು ಕ್ವಶನ್ ಕೇಳಿದ್ರೆ, ಆಸ್ ಎ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಎನಿ ಮಟನ್ ಈಸ್ ಎ ಪ್ರೋಟೀನ್ ಇನ್ಕ್ಲೂಡಿಂಗ್ ಹ್ಯೂಮನ್ ಮಟನ್. ಸೊ ಅದು ಆದ್ರಿಂದ ದಯವಿಟ್ಟು ಎಲ್ಲೋ ಅಗೋರಿಗಳು ಮಾಂಸ ತಿಂತಾರೆ, ಅವೆಲ್ಲ ಅನ್ಹೈಜಿನಿಕ್ ಹ್ಯಾಬಿಟ್ಸ್. ಎಂತವ್ರು ಕೂಡ ಖುಷಿಯಿಂದ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಹೋಗಿ ಹೊರಗಡೆ ನಾನ್ ವೆಜಿಟೇರಿಯನ್ ಫುಡ್ ನ ಎಂಜಾಯ್ ಮಾಡ್ತಾರೆ. ಇವತ್ತು ಈ ನ್ಯೂಸ್ ನಿಮ್ಮಲ್ಲಿ ಈ ಡಿಸ್ಕಟ್ ನೋಡಿದ್ರೆ ಎಷ್ಟೋ ಜನಕ್ಕೆ ನಾವು ಓಟ್ಗೆ ಹೋಗ್ಬೇಕು ಬೇಡಪ್ಪ ಅನಿಸ್ತದೆ. ಸೊ ಅದರಿಂದ ನನ್ಗೆ ಬಹಳ ಖುಷಿ ಅನ್ಸಿದ್ದು, ನಮ್ಮ ಅಡ್ವೊಕೇಟ್ ಮೇಡಮ್ ಇನ್ನೊಬ್ರು ಯಾರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಜನಗಳ ಪರವಾಗಿ. ನೋಡಿ, ಇವ್ರ ಮೇಲೆ ಅವ್ರು ಬ್ಲೇಮ್ ಮಾಡ್ತಾರೆ, ಇವ್ರು ಹೇಳ್ತಾರೆ ರೋಲ್ ಕಾಲ್ ಮಾಡೋರು ಅವರು, ಅದಕ್ಕೆ ನಮ್ಮ ಮೇಲೆ ಹಿಂಗ್ ಹಾಕಿದ್ದಾರೆ ಅಂತಾರೆ. ಅವ್ರು ನೋಡಿದ್ರೆ ಇವ್ರ ಹತ್ರ ಯಾವ ಲೈಸೆನ್ಸ್ ಇರಲ್ಲಮ್ಮ. ಅಲ್ಟಿಮೇಟ್ಲಿ ಇಟ್ ಕಮ್ ಟು ದ ಗವರ್ಮೆಂಟ್ ಅಂಡ್ ಇಟ್ ಕಮ್ ಟು ದ ಅಫಿಷಿಯಲ್ಸ್. ಅವ್ರು ಬೋಗಸ್ ತೋರಿಸ್ತಾ ಇದ್ರು ಅವ್ರು ಯಾರೋ ಒಬ್ರು, ನನ್ನ ಹತ್ರ ಆ ಲೈಸೆನ್ಸ್ ಇದೆ, ಇವತ್ತು ಯಾವ ಲೈಸೆನ್ಸ್ ಏನು MBBS ಡಿಗ್ರಿನೂ ಕೊಟ್ಕೊಂಡ್ಬಿಡ್ಬೋದು. ಅಲ್ಲ ಡಾಕ್ಟರ್, ಯಾವ ರೀತಿ ಆಹಾರವನ್ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ತೆಗೆದುಕೊಂಡು ಹೋಗ್ಬೇಕು, ಅದಕ್ಕೆ ನಿಯಮ ಎಲ್ಲ ಆನ್ ಪೇಪರ್ಸ್ ಇರುತ್ತೆ, ಎಲ್ಲಿ ಫಾಲೋ ಆಗ್ತಿದೆ. ಈ ಅಡಲ್ಟ್ರೇಷನ್ ಅನ್ನೋದು, ಆಹಾರ ಕಲಬೆರಕೆ ಕೇವಲ ಮಾಂಸಕ್ಕೆ ಸೀಮಿತ ಅಲ್ಲ. ಅಕ್ಕಿಲ್ ಕೇಳ್ಬಿಟ್ವಿ, ಮೊಟ್ಟೆಲ್ ಕೇಳ್ಬಿಟ್ವಿ, ಸೊಪ್ಪಲ್ ಕೇಳ್ಬಿಟ್ವಿ. ಅಂದ್ರೆ ತಿನ್ನೋ ಅನ್ನ ಎಷ್ಟು ಖರಾಬ್ ಸಾಧ್ಯನೋ ಅಷ್ಟು ಖರಾಬು. ಅದನ್ನ ಗೊತ್ತಿದ್ದು ಕೂಡ ಅನಿವಾರ್ಯವಾಗಿ ತಿಂತಿದ್ವಿ. ಅದ್ರ ಮೇಲೆ ಇಂಥ ಆರೋಪ, ಅದ್ರ ಮೇಲೆ ಇಂಥ ಆರೋಪ, ಅದೇ ಭಯ ಆಗ್ತಾ ಇರೋದು. ನನ್ಗೆ ಬೀಯಿಂಗ್ ಎ ಪ್ರೊಫೆಷನಲ್ ಮ್ಯಾನ್, ನನ್ ಕೊಲೀಗ್ಸ್ ಮೇಲೆ ಕಾಮೆಂಟ್ ಮಾಡ್ಲಿಕ್ಕೆ ಮನ್ಸಾಗಲ್ಲ. ಬಟ್ ಎಂತ ಮಟ್ಟಕ್ಕೆ ಕಳೀತೆ. ಬೆಂಗಳೂರಿನಲ್ಲಿ ಹಿಂದೆ ಒಂದ್ಸರಿ ಬಂದಿತ್ತು, ಬೆಳಿಗ್ಗೆ ಒಂದು ಆಂಬುಲೆನ್ಸ್ BBMP ಸೈರನ್ ಹಾಕೊಂಡು ರಿಸಲ್ಟ್ ಮಾರ್ಕೆಟ್ಗೆ ಹೋಗುತ್ತೆ. ಯಾರೋ ಫಾಲೋ ಮಾಡ್ತಾರೆ ಅವ್ರನ್ನ, ಯಾಕೆ ಈ ಕಡೆ ಹೋಗುತ್ತೆ. ಅಲ್ಲಿ ಅವನು 5 kg ಮಾಂಸ ತಗೊಂಡ್ಬಂದು ಆ ಡಾಕ್ಟರ್ ಮನೆಗೆ ಹೋಗ್ತಾನೆ ಅಂತ. ನಮ್ಗೆ ಅಂತವೆಲ್ಲ ಕೇಳಿದಾಗ ಮನಸ್ಸಿಗೆ ಆಘಾತ ಆಗುತ್ತಮ್ಮ. ಯಾರೋ ಒಬ್ಬ, ಬಟ್ ಅಧಿಕಾರಿಗಳ ಲೆವೆಲ್ ನಲ್ಲಿ ಏನೆಲ್ಲ ಹಂಗಾಗಿ ಈ ಯಾವ ಸೇಫ್ಟಿ ಯಾವ ಅಧಿಕಾರಿಗಳು ಅದ್ರ ಮೇಲೆ ಗಮನ ಇದ್ದಿದ್ರೆ ಈ ಪರಿಸ್ಥಿತಿಗೆ. ನೋಡಿ, ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟವ್ರನ್ನ ಒಂದು ವಿಚಾರಿಸೋಕೆ ಹೊರತು ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ, ಕಾಲ್ ನಡೆಯಕ್ ಆಗಲ್ವಂತೆ. ಇದು ತಪ್ಪಲ್ವಮ್ಮ? ನಿಜ. ಪಾಷಾ ಅವರೇ, ಇವಾಗ ಅಬ್ದುಲ್ ರಜಾಕ್ ಅವ್ರ ಹೆಂಗ್ ಸಂಬಂಧ ಇದಕ್ಕೆ? ಅವ್ರ ಹತ್ರ ಲೈಸೆನ್ಸ್ ಇಲ್ಲ, ಅವರು ಈ ಬಿಸ್ನೆಸ್ ಅಲ್ಲಿ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಅಂತ ಹೇಳಲಿಕ್ಕೆ ಯಾವುದೇ ಡಾಕ್ಯುಮೆಂಟ್ಗಳಿಲ್ಲ. ಅಲ್ಲ ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ರಜಾಕು ನಿಮ್ಗೆ ಗೊತ್ತಿದೆ ಹೆಂಗೆ ಅಂತ, ಯಾವ ಚಾನಲಲ್ಲಿ ಬಂದ್ರೂ ತಲೆ ಮೇಲೆ ಹಾಕೊಳ್ಳೋದು. ಈ ಇಶ್ಯೂನು ಹಂಗೆ ಆಗಿದ್ದು. ಇದು ಏನಂದರೆ 2 ತಿಂಗಳ ಮುಂಚೆ ಇದ್ರ ಬಗ್ಗೆ ಇದು ನಡೀತಾ ಇತ್ತಲ್ಲ, ಅವಾಗ ಒಂದು ಕಂಪ್ಲೇಂಟ್ ಆಗಿತ್ತು ಕಬ್ಬನ್ಪೇಟೆ ಸ್ಟೇಷನಲ್ಲಿ. ಅಲ್ಲಿ ಹೋಗಿಬಿಟ್ಟು ರಜಾಕು ಹೆಲ್ಪ್ ಮಾಡಿಬಿಟ್ಟು ಇದಾಗಬಾರ್ದಂತ ಅಷ್ಟು ಮಾಡಿದ್ದು. ಆಮೇಲೆ ಅವ್ರಿಗೆ ಇವ್ರಿಗೆ ಕನೆಕ್ಷನ್ ಆಗಿದೆ ಏನು ಗೊತ್ತಿಲ್ಲ. ಇನ್ನೊಂದು ಏನಂದರೆ, ರಜಾಕ್ ಹತ್ರ ಲೈಸೆನ್ಸ್ ಆಗಲಿ, ಅವ್ನ ಬಿಸ್ನೆಸ್ ಪಾರ್ಟ್ನರು, ನಂದು ಕುರಿದು ಬಿಸ್ನೆಸ್ಸು ಅದು ಇದು ಅಂತ ಹೇಳ್ತಾನಲ್ಲ, ಸುಳ್ಳು. ಗ್ರಾನೈಟ್ ಬಿಸ್ನೆಸ್ ಬೇರೆ ಬಿಸ್ನೆಸ್ ಇರೋದು, ಈ ಬಿಸ್ನೆಸ್ನಲ್ಲಿ ಇಲ್ಲ. ಯಾಕೆ ಹಿಂದೂ ಸಂಘಟನೆಯವ್ರಿಗೆ ನೋಡಿಬಿಟ್ಟು ಇವರು ಜೋಶ್ನಲ್ಲಿ ಬಂದುಬಿಟ್ಟು ಹೇಳಿಬಿಟ್ಟು ಅವ್ನ ತಲೆ ಮೇಲೆ ಹಾಕೊಳ್ತಾನೆ, ನಮಗೆ ಒಂದು ಆಶ್ಚರ್ಯ ಆಗ್ತಾ ಇದೆ. ಇದು ಇನ್ನೊಂದು ನೋಡಿ, ಈ ಇಶ್ಯೂ ನೋಡ್ಬಿಟ್ಟು ಆಗಲಿ ಬೇರೆಯವ್ರು ಇದ್ರಲ್ಲ, ನೋಡ್ಬಿಟ್ಟು ಜೋಶ್ನಲ್ಲಿ ಬಂದ್ಬಿಟ್ಟಿರೋದು. ರಜಾ ಇದರಲ್ಲಿ ಏನು ಸಂಬಂಧ ಇಲ್ಲ. ಇನ್ನೊಂದು ಮಾತು ನಾನು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ,
ಇದರಲ್ಲಿ ಈಗ ನೋಡಿ ಒಂದು ಇಶ್ಯೂ ಏನು ಮುಸಲ್ಮಾನರು ನಾಯಿ ಮಾಂಸ ಹಿಂದೂಗಳಿಗೆ ತಿನ್ನಿಸ್ತಾ ಇದ್ದಾರೆ ಅಂತ ಬೇರೆ ಇದರಲ್ಲಿ ಇಲ್ಲ ಸೋಷಿಯಲ್ ಅಲ್ಲ, ಇದು ಹಿಂದೂ ಅಲ್ಲ ಸರ್. ನೀವೇ ಅದಕ್ಕೆ ಏನಂದ್ರೆ ಈಗ ನೋಡಿ ಈ ಮಾತು ನಮ್ಗೆ ಎಲ್ಲ ಇಡೀ ಕರ್ನಾಟಕ ಭಾರತದಲ್ಲಿ ಎಲ್ಲ ಈ ಇಶ್ಯೂ ಇದಾಗ್ಬಿಟ್ಟಿದೆ. ಈಗ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಕುರಿ 1-2 ಕುರಿ ತಂದು ಬಿಸ್ನೆಸ್ ಮಾಡ್ತಾರಲ್ಲ, ನೀಟಾಗಿ ಮಾಡ್ತಾರಲ್ಲ, ಅವ್ರಿಗೆ ಪಾಪ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಮಟನ್ ತಗೊಳಕ್ ಹೋದ್ರೆ ಫಸ್ಟ್ ಆ ಬಾಲ ಇರುತ್ತೆ ನೋಡಿ, ಅದರಲ್ಲಿ ಇದಿರುತ್ತೆ, ಚರ್ಮೆ ಸ್ವಲ್ಪ ಬಿಟ್ಟಿರ್ತಾರೆ, ಅದು ನೋಡಕ್ಕೆ ಯಾವ್ದಿದೆ ಅಂತ ಹಳೆ ಕಸಾಬ್ಗಳು ಇದಾರಲ್ಲ ಅದು ನೋಡ್ಬಿಟ್ಟು ನಾವು ಹೆಂಗಿದೆ ಫ್ರೆಶ್ ಅಂತ ನೋಡಿ ತಗೊಳ್ಳೋದು. ಈಗ ಏನಾಗಿದೆ, ಕೆಲವು ಅಂಗಡಿಗಳಿನಲ್ಲಿ ನೋಡಿದ್ರೆ ಅದೇ ಕರೆಕ್ಟಾಗಿ ತೋರಿಸ್ತಾ ಇರೋದು ವೈಟ್ ಮಾಂಸ ಅದು ಹೆಂಗಿರುತ್ತೆ, ಅದು ಮನೆಯಲ್ಲಿ ತಗೊಂಡೋಗಿ ಮಾಡಿದ ತಕ್ಷಣ ಒಂಥರ ವಾಸನೆ ನಿಜ. ಇದು ಇನ್ನೊಂದು ಈ ಹೋಟೆಲ್ಸ್ನಲ್ಲಿ ಎಲ್ಲ ನೋಡಿ, ನಾವು ಒಂದು 2-3 ತಿಂಗಳಿಂದ ಹೋಟೆಲ್ಸ್ನಲ್ಲಿ ಮಟನ್ ತಿನ್ನಕ್ಕೆ ಬಿಟ್ಬಿಟ್ಟಿದ್ವಿ, ಬೇರೆ ನಾವು ಚಿಕನ್ ತಿಂತಾ ಇದ್ದೀವಿ. ಗೊತ್ತಿದೆ ಈ ಹೈವೇ ಹೋಟೆಲ್ಸ್ ಎಲ್ಲ ಕಡೆ ಇವರೇ ಸಪ್ಲೈ. ಈ ಕ್ಯಾಟ್ರಿಂಗ್ ನವ್ರು ಇದ್ದಾರೆ ನೋಡಿ, ಅವರನ್ನು ಕರೆದು ಮಾತಾಡಿದ್ರೆ ಗೊತ್ತಾಗಲ್ಲ. ಎಲ್ಲೆಲ್ಲಿ ಸಪ್ಲೈ ಆಗ್ತಿತ್ತು, ರಜಾಕ್ ಅವ್ರ ಥ್ರೂ ಬರ್ತಾ ಇದ್ದ ಈ ಮೀಟ್ ಏನಿತ್ತು ಎಲ್ಲೆಲ್ಲಿ ಸಪ್ಲೈ ಆಗ್ತಿತ್ತು, ಇವ್ರಿಗೆ ಕನೆಕ್ಷನ್ ಇಲ್ಲ. ಈಗೇನ್ ಸೀಸ್ ಆಗಿದೆ ಒಂದೇ ನಿಮಿಷ ಮೋಹನ್ ಗೌಡ್ರೆ, ಈಗೇನ್ ಸೀಸ್ ಆಗಿದೆ, ಇವರು ಬೇಸಿಕಲಿ 11 ಜನ ಯಾರೆಲ್ಲ ಇದ್ರಲ್ಲ ಎಲ್ಲೆಲ್ಲಿ ಸಪ್ಲೈ ಮಾಡ್ತಿದ್ರು ಬೇಸಿಕಲಿ ಇವರು? ಎಲ್ಲ ಶಿವಾಜಿನಗರ್ನಲ್ಲಿ ಇದೆ, ಅವ್ರದ ಗೋಡನ್ಸ್ ಇದೆ, ಪೊಲೀಸ್ ಗೊತ್ತಾಗತ್ತೆ ಈಗ ಎಲ್ಲಿ ಗೋಡನ್ಸ್ ಇದೆ ಅಂತ. ಗೋಡನ್ಸ್ ನಲ್ಲಿ ಹೋಗ್ತಾ ಇತ್ತಾ, ಬೆಂಗಳೂರಿನ ಹೋಟೆಲ್ ಸಪ್ಲೈ ಇದೆ ಇವ್ರದ್ದು. ಮತ್ತೆ ಈ ಕ್ಯಾಟ್ರಿಂಗ್ಗಳು ಮದ್ವೆಗೆ ಇರ್ತಾರಲ್ಲ, ಅವ್ರಿಗೆ ಸಣ್ಣ ಪುಟ್ಟ ಅಂಗಡಿನವ್ರು ಇರ್ತಾರಲ್ಲ, ಸಾಲ ತಗೊಂಡು ಹೋಗ್ಬಿಟ್ಟು ಇದ್ ಮಾಡ್ಬಿಟ್ಟು ಸಾಯಂಕಾಲ ತಂದು ಕೊಡ್ತಾನಲ್ಲ ದುಡ್ಡು, ಆ ತರ ಅಂಗಡಿನವರು ತಗೊಂಡು ಹೋಗ್ತಾ ಇದಾರೆ. ಇದ್ರಲ್ಲಿ ನೋಡಿ, ನಾವು ಧರ್ಮ ಬೇರೆ ಬಿಡಿ, ಇದು ಬಂದು ಮನುಷ್ಯ ಯಾರಿದ್ರೂ ಏನು ಮನುಷ್ಯನೇ ತಿಂದ್ರೆ ಎಫೆಕ್ಟ್ ಆಗತ್ತೆ, ತುಂಬಾ ಎಫೆಕ್ಟು. ಅದು ಇನ್ನೊಂದು ಮಾತು ಏನಂದ್ರೆ, ಇದು ಈಗ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಒಬ್ಬ ಅಬ್ದುಲ್ ರಜಾಕ್ನಿಂದ ಏನಾಯ್ತಂದ್ರೆ, ಇಡೀ ಮುಸ್ಲಿಂ ಮುಖಂಡ ಅಂತ ಹೇಳೋರು, ಈ ಮುಸ್ಲಿಂ ಮುಖಂಡ ನಾಯಿ ವ್ಯವಹಾರ ಮಾಡ್ತಾ ಇದ್ದಾನೆ, ಕುರಿ ಮಾಂಸ ಜೊತೆನಲ್ಲಿ ನಾಯಿ ವ್ಯವಹಾರ ಮಾಡ್ತಾ ಇದ್ದಾನೆ ಅಂತ ಆಚೆ ಬಂದ್ಬಿಟ್ಟಿದೆ ಮಾತು. ನಮ್ಗೆ ಒಂಥರ ಶೇಮ್ ಆಗ್ತಾ ಇದೆ. ಇನ್ನೊಂದು ಇಬ್ಬರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅವರೇ ಬಾಯಿನಿಂದ ಹೇಳಿದ 12 ವರ್ಷದಿಂದ ನಡೀತಾ ಇದೆ ಅಂತ. 12 ವರ್ಷದಿಂದ ಅವ್ರು ಏನ್ ಮಾಡ್ತಾ ಇದ್ರು, ಮಳ್ಕೊಂಡಿದ್ರ? ಗೊತ್ತಿದ್ದೆ ಅವ್ರಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.